ನೀವ್ ಯಾವಾಗ್ಲೂ ಪಾರ್ಲರ್ಗೆ ಹೋಗಿ ಅಪ್ಪರ್ ಲಿಪ್ ಐಬ್ರೋ ಮಾಡಿ ಸುಸ್ತಾಗಿದ್ದೀರಾ, ತುಂಬಾನೇ ಪೇನ್ ಆಗ್ತಿದ್ಯಾ, ತುಂಬಾನೇ ಕಷ್ಟ ಆಗ್ತಿದ್ಯಾ, ಸೊ ನನ್ ಮೆಥಡ್ ಫಾಲೋ ಮಾಡಿ. ನಾನ್ ಪಾರ್ಲರ್ಗೆ ಹೋಗಿ ಐಬ್ರೋಸ್ ಅಪ್ಪರ್ ಲಿಪ್ ಮಾಡಿ ಆಲ್ಮೋಸ್ಟ್ 3-4 ವರ್ಷ ಆಗ್ ಬಂತು. ಸೊ ಇದಕ್ ಆಲ್ಟರ್ನೇಟಿವ್ ಏನಪ್ಪಾ ಅಂತ ಯೋಚನೆ ಮಾಡ್ತಾ ಇರಾ. ಇದಕ್ ಆಲ್ಟರ್ನೇಟಿವ್ ಬಂದು ಶೇವಿಂಗ್ ಮಾಡೋದು. ಸೊ ಶೇವಿಂಗ್ ಮಾಡೋದು ಅನ್ನೋ ತಕ್ಷಣ ತುಂಬಾನೇ ಜಾಸ್ತಿ ಕೂದ್ಲು ಬಂದ್ಬಿಡತ್ತೆ, ಹುಡುಗರ ತರ ನಮಗ್ ಕೂದ್ಲು ಬರುತ್ತೆ ಅಂತ ತುಂಬಾ ಜನ ಅನ್ಕೊಂತ ಇರ್ತೀರಾ. ಬಟ್ ಇದು ಖಂಡಿತವಾಗೂ ರಾಂಗ್. ಯಾಕಂತಂದ್ರೆ ನಾನ್ ಲಾಕ್ ಡೌನ್ ಆದಾಗಿಂದನೂ ಐಬ್ರೋಸ್ ಅಪ್ಪರ್ ಲಿಪ್ ಮನೇಲೆ ಮಾಡ್ತಾ ಇದೀನಿ ಥ್ರೂ ದಿಸ್ ಶೇವಿಂಗ್ ರೇಸರ್. ಈ ಶೇವಿಂಗ್ ರೇಸರ್ ಬಂದು ನಾರ್ಮಲ್ ಬ್ಲೇಡ್ ತರ ಬರಲ್ಲ, ಕ್ರಿಸ್ ಕ್ರಾಸ್ ಬ್ಲೇಡ್ಸ್ ತರ ಇರತ್ತೆ. ಸೊ ಇದು ನಿಮ್ ಸ್ಕಿನ್ ಅನ್ನು ಕಟ್ ಮಾಡಲ್ಲ, ಪ್ಲಸ್ ನಿಮ್ಗೆ ಇನ್ಗ್ರೋತ್ ಹೇರ್ ಕೂಡ ಜಾಸ್ತಿ ಮಾಡಲ್ಲ. ಡೆಫಿನೆಟ್ಲಿ ಇದನ್ನ ನೀವು ಯೂಸ್ ಮಾಡ್ಬೋದು. ಸೊ ನಾನ್ ಹೇಗ್ ಶೇವ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ನಾನ್ ಶೇವಿಂಗ್ ಮಾಡಕ್ಕಿಂತ ಮುಂಚೆ ಅಲೋವೆರಾ ಜೆಲ್ ಇಲ್ಲ ಅಂತಂದ್ರೆ ಮಾಯಿಶ್ಚರೈಸರ್ ನ ಅಪ್ಲೈ ಮಾಡ್ತೀನಿ. ನಾನು ನಾರ್ಮಲಿ ಅಪ್ಪರ್ ಲಿಪ್ ಆಮೇಲೆ ಐಬ್ರೋಸ್ ಅಷ್ಟು ಮಾತ್ರ ನಾನು ಶೇವ್ ಮಾಡ್ತೀನಿ. 90 ಡಿಗ್ರೀಸ್ ಅಲ್ಲಿ ಇಡ್ದಂಗೆ ಆಲ್ಮೋಸ್ಟ್ ಲೈಕ್ 40 ಡಿಗ್ರೀಸ್ ಅಲ್ಲಿ ನೀವು ಬೆಂಡ್ ಮಾಡಿ ಈ ರೇಸರ್ ನ ಯೂಸ್ ಮಾಡ್ಬೇಕಾಗತ್ತೆ. 90 ಡಿಗ್ರೀಸ್ ಅಲ್ಲಿ ಇಟ್ರೆ ಕಟ್ಸ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಇದು ತುಂಬಾನೇ ಹೈಜಿನಿಕ್ ಆಗಿರುತ್ತೆ. ನೀವು ಈಸಿಯಾಗಿ ಇದನ್ನ ವಾಶ್ ಮಾಡ್ಬೋದು ಬ್ಲೇಡ್ಸ್ ನ, ಆಮೇಲೆ ರೀಯೂಸಬಲ್ ಕೂಡ. ಸೊ ತುಂಬಾ ಅಫೋರ್ಡಬಲ್ ಅಲ್ಲಿ ನೀವು ಆರಾಮಾಗಿ ಮಾಡ್ಕೊಬಹುದು. ಸೊ ಹೆದರ್ದಂಗೆ ಆರಾಮಾಗಿ ಶೇವಿಂಗ್ ಮಾಡ್ಕೊಬಹುದು. ಸೊ ನಾನ್ ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಖಂಡಿತವಾಗೂ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.